ಈ ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಈ ಬಿಸಿ ಕಾಲದಲ್ಲಿ ಹೇಳ್ಬೇಕಂದ್ರೆ ನಾವು ದೇಹದಲ್ಲಿ ಈ ಫ್ಲೂಯಿಡ್ಸ್ ಅಂದ್ರೆ ಏನು? ಜಲಾಂಶ ಜಲಾಂಶ ಚೆನ್ನಾಗಿ ಇಟ್ಕೋಬೇಕು. ಈ ಜಲ ಸಂಚಯನಕ್ಕೆ ಏನೇನು ಆಹಾರಗಳು ಮತ್ತೆ ಏನೇನು ಸಲಹಾಗಳಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಸಿಲು ಕಾಲದಲ್ಲಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಈ ಜಲ ಅಂಶ, ಈ ಜಲ ಸಂಚಲನ ಏನಿದೆಯೋ ಚೆನ್ನಾಗಿ ಇಟ್ಕೋಬೇಕು. ಅದೇ ಫ್ಲೂಯಿಡ್ ಅಂತ ಕರಿತೀವಿ ನಾವು. ಫ್ಲೂಯಿಡ್ ಚೆನ್ನಾಗಿ ಇಟ್ಕೋಬೇಕಂದ್ರೆ ಏನೇನು ಆಹಾರಗಳು, ಏನೇನು ಸಲಹಾಗಳು, ಇದು ಇವತ್ತಿನ ಕಾರ್ಯಕ್ರಮ ತಿಳ್ಕೊಂಡು ಮುಕ್ತಾಯ ಮಾಡಕ್ಕೆ ಪೂರ್ತಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಸ್ನೇಹಿತರೆ, ಈಗ ನೋಡಿ, ಬಿಸಿ ಕಾಲ ಸ್ಟಾರ್ಟ್ ಆಗಿದೆ. ಆಚೆ ಕಡೆ ಉಷ್ಣ ಹೆಚ್ಚಾಗಿದೆ. ಈಗಾಗಲೇ ದೇಹದಲ್ಲಿ ಉಷ್ಣತ ಯಾವಾಗಲೂ ಇರ್ತದೆ ಅಲ್ವಾ? ದೇಹದಲ್ಲಿ ಉಷ್ಣತ ಇಲ್ಲ ಅಂದ್ರೆ ಹೆಚ್ಚು ರೋಗಗಳು ಬರುತ್ತೆ. ಓಕೆ, ಎಷ್ಟು ಉಷ್ಣತ ಅಷ್ಟೇ ಇರಬೇಕು, ಮತ್ತೆ ಹೆಚ್ಚಾಗಬಾರ್ದು. ಹೆಚ್ಚು ಉಷ್ಣ ಆಗಬಾರ್ದು, ಕಡಿಮೆ ಆಗಬಾರ್ದು. ಎರಡು ನಮ್ಮ ದೇಹಕ್ಕೆ ಅನಾರೋಗ್ಯ. ಸರಿಯಾದ ಉಷ್ಣತ ನಮ್ಮ ದೇಹದಲ್ಲಿ ಇರುತ್ತೆ. ಆದ್ರೆ ಆಚೆ ಕಡೆ ಉಷ್ಣತೆ ಜಾಸ್ತಿ ಇದೆ. ಈಗ ಯಾವಾಗ ಆಚೆ ಕಡೆ ಉಷ್ಣತೆ ಜಾಸ್ತಿ ಇದೆ ಸ್ನೇಹಿತರೆ, ಏನಾಗುತ್ತೆ? ಚರ್ಮ ಇದೆಲ್ಲ, ಚರ್ಮದಿಂದ ಆ ಉಷ್ಣತೆ ಒಳಗಡೆ ಬಂದ್ರೆ ನಮ್ಮ ದೇಹ ಉಷ್ಣತೆ ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ಅವಾಗ ಏನಾಗುತ್ತೆ? ನಮ್ಮ ದೇಹ ಒಳಗಡೆ ಇರುವಂತ ಯಾವುದೇ ನೋಡಿ ನೀರಾಂಶ ಎಲ್ಲಾನು ಒಂಥರ ಆವಿರಾಗ್ತದೆ. ಸ್ಟಿಮಾ ಅಂದ್ರೆ ಎಲ್ಲಾನು ಹೊಟ್ಟೋಗ್ತದೆ, ಡ್ರೈ ಆಗ್ತಾ ಇರ್ತದೆ, ಪೂರ್ತಿ ಡ್ರೈ. ಅದಕ್ಕೆ ನಮ್ಗೆ ಬಾಯಿ ಡ್ರೈ ಆಗ್ತದೆ, ಒಳಗಡೆ ಈ ಚರ್ಮವನ್ನು ಡ್ರೈ ಆಗ್ತದೆ, ಒಂಥರ ಒಣಗೋಗುತ್ತೆ ಅಲ್ವಾ? ಡ್ರೈ ಆಗಿ ನಮ್ಗೆ ಈ ಬಿಸಿಕಾಲದಲ್ಲೇ ಇದೆಲ್ಲ ನಮ್ಗೆ ಲಕ್ಷಣಗಳು ಕಾಣಿಸ್ತಾ ಇರ್ತದೆ. ತುಂಬಾ ಹೀಟ್ ಆಗಿದೆ ಅಂತ ಸ್ವಲ್ಪ ಜನ, ಹೀಟ್ ಹೆಚ್ಚಾಗಿ ಹೀಟಿಂದ ಎಲ್ಲ ಗುಳ್ಳೆಗಳು ಬರ್ತದೆ ದೇಹದ ಮೇಲೆ, ಪಿಂಪಲ್ಸ್, ಬ್ಲಿಸ್ಟರ್ಸ್ ಇದೆಲ್ಲ ಬರ್ತಾ ಇರ್ತದೆ. ಇದೆಲ್ಲದ ಕಾರಣ ಈ ಬಿಸಿ ಅನ್ನೋದು ಹೆಚ್ಚಾಗ್ತಾ ಹೋಗಿದ್ರೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ಪಾಲನೆ ಮಾಡಿದ್ರೆ ಖಂಡಿತವಾಗಿ ನಮ್ಮ ಆರೋಗ್ಯವನ್ನು ಈ ಬಿಸಿ ಕಾಲದಲ್ಲಿ ಕಾಪಾಡ್ಕೋಬೇಕು. ಖಂಡಿತವಾಗಿ ಅದು ಪಾಲನೆ ಮಾಡಬೇಕು ಅಂತ ಅಂಶಗಳು ಏನಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಆಸನದಲ್ಲಿ ಸ್ವಲ್ಪ ಆಸನಗಳಿದೆ. ನಾನು ಅಂದ್ರೆ ಆಸನ ನಿಮಗೆ ತೋರ್ಸಕ್ಕಾಗಲ್ಲ ಡೈರೆಕ್ಟ್, ನೀವು ಅದು ಬರ್ಕೋಲಿ. ಆಮೇಲೆ ಬೇಕಂದ್ರೆ ನೀವು ಒಂದು ಗೂಗಲಲ್ಲಿ, ಇಲ್ಲಾಂದ್ರೆ ಯಾರ ಹತ್ರ ಯೋಗಾಚಾರ್ಯ ಯಾರಿದ್ರೆ ಅವನು ಕೇಳ್ಕೊಂಡು ಈ ಯೋಗಾಸನವನ್ನು ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿ. ಏನ ಯೋಗಾಸನಗಳಂದ್ರೆ ಮತ್ಸ್ಯಾಸನ ಅಷ್ಟೇ. ಮತ್ಸ್ಯಾಸನ ಅಂತ ಇರ್ತೀವಿ. ಮತ್ಸ್ಯಾಸನ ಅಂದ್ರೆ, ಈ ಮತ್ಸ್ಯಾಸನ ಅನ್ನೋದು ಏನಂದ್ರೆ ಸ್ನೇಹಿತರೆ, ಇದು ಪ್ರಾಕ್ಟೀಸ್ ಮಾಡಿದ್ರೆ ಈ ಥೈರಾಯ್ಡು, ಪ್ಯಾರಾಥೈರಾಯ್ಡು ಇದೆಲ್ಲ ಸಕ್ರಿಯಗೊಳಿಸ್ಕೊತದೆ. ನಮ್ಮ ದೇಹದಲ್ಲಿ ಈ ಜಲಸಂಚಯ ಅಂದ್ರೆ ಈ ಫ್ಲೂಯಿಡ್ಸ್ ಚೆನ್ನಾಗಿ, ದ್ರವ ಪದಾರ್ಥ ಚೆನ್ನಾಗಿ ಇಟ್ಕೋಬಹುದು. ಕ್ಯಾಲ್ಸಿಯಂ ನಿಯಂತ್ರಣ ಮಾಡ್ಕೋಬಹುದು. ಇದೆಲ್ಲ ತುಂಬಾ ಲಾಭಗಳಿದೆ. ಇದನ್ನು ಮತ್ಸ್ಯಾಸನದು ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಿ ಪ್ರತಿ ದಿವಸ. ಯಾವುದಕ್ಕೆ? ಈ ಬಿಸಿಗಾಲದಲ್ಲಿ ನಮ್ಮ ದೇಹದಲ್ಲಿ ಈ ಜಲ ಅಂದ್ರೆ ದ್ರವ ಪದಾರ್ಥವನ್ನು ಸರಿಯಾಗಿ ನಿಯಂತ್ರಣ ಮಾಡಕ್ಕೆ ತುಂಬಾ ಸಹಾಯ ಆಗುತ್ತೆ. ಎರಡನೇ ಆಸನ ಇದೆ ಇನ್ನೊಂದು, ಮಕರಾಸನ ಸ್ನೇಹಿತರೆ. ಮಕರಾಸನ ಅಷ್ಟೇ ಖಂಡಿತವಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ದೇಹದಲ್ಲಿ ಚೆನ್ನಾಗಿ ನಿಯಂತ್ರಣ ಮಾಡ್ಕೋಬಹುದು ದ್ರವ ಪದಾರ್ಥವನ್ನು. ಈ ಮಕರಾಸನದು ಆಕ್ಚುಲಿ ಇದು ಅಂದ್ರೆ ಮತ್ಸ್ಯಾಸನ ಅಂದ್ರೆ ನಾವು ನೇರವಾಗಿ ಮಲ್ಕೊಂತೀವಿ. ಮಲ್ಕೊಂಡು ಶವಾಸನ ನೇರವಾಗಿ ಮಲ್ಕೊಂಡು ಮಾಡೋದು. ಆದ್ರೆ ಈ ಆಪೋಸಿಟ್ ಆಗಿ ಮಲ್ಕೊಂಡು ನೇರವಾಗಿ ಭೂಮಿ ಮೇಲೆ ಮಲ್ಕೊಂಡು ಮಾಡೋದು ಈ ಮಕರಾಸನ ಅಂತ ಇದೆ. ಕ್ರೋಕೊಡೈಲ್ ಆಸನ ಅಂತ ಹೇಳ್ತೀವಲ್ಲ, ಈ ಮಕರಾಸನ. ಇದು ಮಾಡುವಾಗ ನಮ್ಮ ದೇಹ ಪೂರ್ತಿ ಈ ನೇಲ ಮೇಲೆ ಟಚ್ ಆಗ್ತದೆ. ಪ್ರತಿ ಅವಯವ ಟಚ್ ಆಗುತ್ತೆ ಸ್ನೇಹಿತರೆ. ಅವಾಗ ಪೃಥ್ವಿ ತತ್ವ ಚೆನ್ನಾಗಿರ್ತದೆ. ಪೂರ್ತಿ ನಾವು ನೇರವಾಗಿ ಭೂಮಿಗೆ ಟಚ್ ಆಗಿರ್ತೀವಲ್ಲ. ಇದರಿಂದನೂ ಅಷ್ಟೇ ನಮ್ಮ ಒಳಗಡೆ ಯಾವುದೇ ಹಾರ್ಮೋನಲ್ ಬ್ಯಾಲೆನ್ಸ್ ಆಗುತ್ತೆ ನಮ್ಮ ದೇಹದಲ್ಲಿ. ಈ ತಂಪುವನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಈ ಮಕರಾಸನ. ಇದು ತುಂಬಾ ಬಹಳ ಇಂಪಾರ್ಟೆಂಟು ಸ್ನೇಹಿತರೆ. ಕೊನೆಯದಾಗಿ ಇನ್ನೊಂದು ಆಸನ ಹೇಳ್ತೀನಿ, ಶವಾಸನ. ಈ ಶವಾಸನವನ್ನು ನಿಮ್ಗೆ ಗೊತ್ತು ಹೇಗೆ ಮಾಡೋದು ಅಂತ. ಈ ಶವಾಸನ ಮಾಡುವಾಗ ಹೇಳ್ಬೇಕಂದ್ರೆ ಭಾಗಶಃ ಶವಾಸನ, ಪೂರ್ತಿ ಶವಾಸನ, ಎರಡು ಡಿಫರೆನ್ಸ್ ಇದೆ ಸ್ನೇಹಿತರೆ. ಈ ಶವಾಸನದಲ್ಲಿ ಹಾಯಾಗಿ ಮಲ್ಕೊಂಡು ಕಣ್ಣು ಮುಚ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ, ಇದು ಸ್ವಲ್ಪ ಪ್ರಾಸೆಸ್ ಹೇಳ್ತೀನಿ, ಅದು ದಯವಿಟ್ಟು ಪಾಲನೆ ಮಾಡಿ. ಹಾಯಾಗಿ ಮಲ್ಕೊಳ್ಳುವಾಗ ಎರಡು ಕೈಗಳು ನೇರ ಮೇಲೆ ಬಿಡ್ತೀವಿ. ಎರಡು ಕಾಲುಗಳು ಈ ತರ ಎರಡು ಅಡಿ ಇರ್ಬೇಕು. ಒಂದು ಕಾಲು ಇನ್ನೊಂದು ಕಾಲಿಗೆ 2 ಅಡಿ ಇಟ್ಕೊಂಡು ಹಾಯಾಗಿ ಮಲ್ಕೊಳ್ಳಿ. ಆರಾಮಾಗಿ ಮಲ್ಕೊಂಡು ಈಗ ಏನ್ ಮಾಡ್ಬೇಕಂದ್ರೆ ನಮ್ಮ ಗಮನವನ್ನು ಎಲ್ಲಿಂದ ಶುರು ಮಾಡ್ಬೇಕಂದ್ರೆ, ಹಾಯಾಗಿ ಮಲ್ಕೊಂಡು ನಮ್ಮ ಹೆಬ್ಬೆರಳು ಅಂದ್ರೆ ಪಾದದಲ್ಲಿ ಹೆಬ್ಬೆರಳು ಇದೆಯಲ್ಲ, ಅಲ್ಲಿ ಸ್ವಲ್ಪ ಆ ತರ ಶೇಕ್ ಮಾಡಿ, ಅಂದ್ರೆ ಅದು ಸ್ವಲ್ಪ ಬಿಗಿಸೋದು ಮತ್ತೆ ಲೂಸ್ ಮಾಡೋದು, ಬಿಗಿಸೋದು ಲೂಸ್ ಮಾಡೋದು, ಆ ತರ ಮಾಡಿ ರಿಲ್ಯಾಕ್ಸ್ ಮಾಡಿ. ಮತ್ತೆ ಹಾಗೆ ಬಂದು ಎರಡು ಕಾಲುಗಳು ಸ್ವಲ್ಪ ಅಲ್ಲಿ ಮಾಡಿ. ಮತ್ತೆ ಎರಡು ತೊಡೆಗಳು ಅಂದ್ರೆ ಆ ಮನಗಾಲು ಏನಿದೆ ಅಲ್ಲಿ ಸ್ವಲ್ಪ ಬಿಗಿಸೋದು, ಸ್ವಲ್ಪ ಲೂಸ್ ಮಾಡೋದು, ಆತರ ಗಮನ ಕೊಡ್ತಾ ಹೋಗಿ. ಅಂದ್ರೆ ನೀವು ಮಲ್ಕೊಂಡೆ ಇದು ಪೂರ್ತಿ ಗಮನ ಅಲ್ಲಿ ಕೊಡ್ತಾ ಸ್ವಲ್ಪ ಬಿಗಿಸೋದು ಮತ್ತೆ ರಿಲೀಸ್ ಮಾಡೋದು, ಆತರ ಮಾಡ್ತಾ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಓಕೆ, ಆತರ ಒಂದೊಂದು ಅವಯವಕ್ಕೆ ಗಮನ ಕೊಡ್ತಾ ಬರ್ಬೇಕು. ಅವಾಗ ಮನಗಾಲ ಆಯ್ತು, ತೊಡೆ ಆಯ್ತು, ಆಮೇಲೆ ಸ್ವಲ್ಪ ನಮ್ಮ ಲೈಂಗಿಕ ಅವಯವಗಳಲ್ಲಿ ಅಲ್ಲಿ ಸ್ವಲ್ಪ ಬಿಗಿಸೋದು ಮತ್ತೆ ಲೂಸ್ ಮಾಡೋದು, ಟೈಟ್ ಮಾಡೋದು, ಲೂಸ್ ಮಾಡೋದು, ಅಲ್ಲಿ
ಸ್ವಲ್ಪ ಅದು ಗಮನಿಸಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅಲ್ಲಿರುವಂತ ಯಾವುದೇ ಸ್ಟ್ರೆಸ್ ಒತ್ತಡ ಇದ್ರೆ ತೆಗೆದುಹಾಕಿ. ಆಮೇಲೆ ಸ್ವಲ್ಪ ಮೇಲೆ ಬಂದ್ರೆ ನೇರವಾಗಿ ನಮ್ಮ ಈ ಒಟ್ಟದಾದ್ರೆ ನಾಭಿ ಪ್ರಾಂತ ಅಂದ್ರೆ ಈಗ ಮೂಲಾಧಾರ ಆಯ್ತು, ಸ್ವಾಧಿಷ್ಠಾನಕ್ಕೆ ಬನ್ನಿ. ಅದಾದ್ಮೇಲೆ ಸ್ವಲ್ಪ ಮೇಲೆ ಬಂದ್ರೆ ಸೋಲಾರ್ ಪ್ಲೆಕ್ಸಸ್ ನಾಭಿ ಪ್ರಾಂತ, ಅಲ್ಲಿನೂ ಅಷ್ಟೇ ಆ ಪ್ರಾಂತದಲ್ಲಿರುವಂತ ಎಲ್ಲ ಸ್ವಲ್ಪ ಬಿಗಿಸೋದು, ಆ ನಾಭಿನ ಸ್ವಲ್ಪ ಬಿಗಿಸೋದು ಮತ್ತೆ ಲೂಸ್ ಮಾಡೋದು, ಆ ಥರ ಮಾಡ್ಕೊಂಡು ಅಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅನಾಥ ಚಕ್ರ ಬನ್ನಿ, ಅಂದ್ರೆ ಹೃದಯಕ್ಕೆ ಬನ್ನಿ, ಅಲ್ಲಿ ಸ್ವಲ್ಪ ಅಷ್ಟೇ ಸ್ವಲ್ಪ ಬಿಗಿಸಿ ಸ್ವಲ್ಪ ಲೂಸ್ ಮಾಡಿಕೊಂಡು ಅಲ್ಲಿ ಇರುವಂತ ಎಲ್ಲ ಒತ್ತಡವನ್ನು ತೆಗೆದುಹಾಕಿ ನೇರವಾಗಿ ಗಂಟಿಗೆ ಬನ್ನಿ. ಆಮೇಲೆ ಈ ಬಾಯಿಗೆ ಬನ್ನಿ, ಅಲ್ಲಿಯೂ ಸ್ವಲ್ಪ ಬಿಗಿಸೋದು ಲೂಸ್ ಮಾಡೋದು. ಮೂಗಿನೂ ಅಷ್ಟೇ, ಕಣ್ಣುಗಳಷ್ಟೇ, ಕಣ್ಣಿಗಳು ಮೇಲೆ ಎರಡು ತುಟಿಗಳು ಸ್ವಲ್ಪ ಕ್ಲೋಸ್ ಮಾಡ್ತಾ ಬ್ಲಿಂಕ್ ಮಾಡ್ತಾ ಸ್ವಲ್ಪ ಇದು ಮಾಡ್ಕೊಳ್ಳಿ. ಆಮೇಲೆ ಈ ನುದುಟಿ ಭಾಗಕ್ಕೆ ಬನ್ನಿ, ಇದು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ವೇಗವಂತ ಮೇಲೆ ಲಾಸ್ಟ್ ಆಗಿ ಕೊನೆಯದಾಗಿ ಸಹಸ್ರ ಚಕ್ರಕ್ಕೆ ಬನ್ನಿ. ಅಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಇದೆಯೋ ಅಲ್ಲಿ ಸ್ವಲ್ಪ ಅಂದ್ರೆ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈ ತರ ಪೂರ್ತಿ. ಸೊ ಆಮೇಲೆ ಕೊನೆಯದಾಗಿ 2 ಕೈಗಳು 2 ಕಾಲುಗಳು ಪೂರ್ತಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸೊ ಆತರ ಪ್ರತಿಯೊಂದು ಅವಯವಕ್ಕೆ ಆತರ ಗಮನ ಕೊಡ್ತಾ ಹೋದ್ರೆ ಇದೇ ಭಾಗಶಃ ಶವಾಸನ ಅಂತ ಇದೆ ಸ್ನೇಹಿತರೆ. ಭಾಗಶಃ ಅಂದ್ರೆ ಪಾರ್ಷಿಯಲ್ ಶವಾಸನ ಇದು. ಮತ್ತೆ ನೆಕ್ಸ್ಟ್ ಎರಡನೇದು ಪೂರ್ತಿ ಶವಾಸನ ಇರ್ತದೆ ಸ್ನೇಹಿತರೆ. ಅದೇನ್ ಮಾಡ್ಬೇಕಂದ್ರೆ 2 ಕೈಗಳು 2 ಕಾಲುಗಳು ಎಲ್ಲಾನು ಪೂರ್ತಿ ಬಿಡಬೇಕಾಗತ್ತೆ. ಈ ದೇಹವನ್ನೇ ಮರಿಬೇಕಾಗತ್ತೆ ಸ್ನೇಹಿತರೆ. ದೇಹವನ್ನೇ ಮರೆಯೋದು ಅದು ಪೂರ್ತಿ ಶವಾಸನ. ಈಗ ದೇಹದಲ್ಲಿ ಪ್ರತಿ ಅಂಗಗೂ ನಾವು ಗಮನ ಕೊಡ್ತಾ ಅದು ರಿಲ್ಯಾಕ್ಸ್ ಮಾಡ್ತಾ ಬಂದಿದ್ದೀವಿ. ಅದೊಂದು ಭಾಗಶಃ ಶವಾಸನ ಅಂದ್ರೆ ಪಾರ್ಷಿಯಲ್ ಶವಾಸನ. ಮತ್ತೆ ಪೂರ್ತಿ ಶವಾಸನ ಹೇಗಿರುತ್ತೆ ಅಂದ್ರೆ ಈ ದೇಹದಲ್ಲಿರುವಂತ ಪೂರ್ತಿ ದೇಹವನ್ನೇ ಮರೆಯೋದು. ಅವಾಗ ನಮ್ಮ ಪೂರ್ತಿ ಗಮನ ಎಲ್ಲಿರ್ತಂದ್ರೆ ಈ ಭೂಮಧ್ಯದಲ್ಲಿ ಇಟ್ಕೋಬಹುದು ಸ್ನೇಹಿತರೆ. ಇಲ್ಲಿ ಇಟ್ಕೊಂಡು ಶ್ವಾಸ ಗಮನಿಸ್ತಾ ಪೂರ್ತಿ ನಮ್ಮ ದೇಹನೇ ಮರಿಬೇಕಾಗತ್ತೆ. ದೇಹನೇ ಮರಿದ್ರೆ ಅವಾಗ ಅಲ್ಲಿ ನಿಮ್ಗೆ ಸಿಗುವಂತ ಅದ್ಭುತ ಅನುಭವ ಏನಿದೆಯೋ ಅದೇ ನಾವು ಧ್ಯಾನ ಮಾಡ್ತೀವಲ್ಲ, ಅಂತ ಅನುಭವ ಏನಿರ್ತದೋ ಅದು ಪೂರ್ತಿ ಶವಾಸನ ಆಗತ್ತೆ. ಅವಾಗ ಪೂರ್ತಿ ನೀವು ರಿಲ್ಯಾಕ್ಸ್ ಆಗ್ಬೋದು ಸ್ನೇಹಿತರೆ. ಇದು ನಾವು ಮಾಡ್ಬೇಕಾಗಿರೋದು ಶವಾಸನ. ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಪರಿಹಾರ ಸಿಗತ್ತೆ. ನಿಮ್ಮ ದೇಹದಲ್ಲಿ ಈ ಬಿಸಿ ಕಾಲದಲ್ಲಿ ಚೆನ್ನಾಗಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು ಸ್ನೇಹಿತರೆ. ಈಗ ನೋಡಿ, ಇದಾದ್ಮೇಲೆ ಸ್ವಲ್ಪ ಆಹಾರ ಪದಾರ್ಥದಲ್ಲಿ ಏನೇನು ಸೇವನೆ ಮಾಡಿದ್ರೆ ನಾವು ಇದು ಕಾಪಾಡ್ಕೋಬಹುದು ಅಂತ ಸ್ವಲ್ಪ ನೋಡಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇದು ಮೊದಲನೇದು ಈ ಕೋಕೋನಟ್ ವಾಟರ್. ಸೊ ಅಂದ್ರೆ ಕೋಕೋನಟ್ ವಾಟರ್ ಎಷ್ಟು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇದರಿಂದ ನಮಗೆ ದೇಹಕ್ಕೆ ಬೇಕಾಗಿರುವಂತ ಎಷ್ಟೋ ಲವಣಗಳು ಸಿಗುತ್ತೆ ಸ್ನೇಹಿತರೆ. ಲವಣಗಳು ಈಗಾಗಲೇ ಈ ಬಿಸಿ ಕಾಲದಲ್ಲಿ ಒಳಗಡೆ ಇರುವಂತ ನೀರಾಂಶ ಎಲ್ಲ ಆವಿರಾಗ್ತದೆ. ಆಮೇಲೆ ಒಳಗಡೆ ಇರುವಂತ ಪೂರ್ತಿ ಡ್ರೈನೆಸ್ ಬರುತ್ತಲ್ಲ ದೇಹ ಒಳಗಡೆ, ದೇಹ ಆಚೆ ಕಡೆ, ನಮ್ಮ ಚರ್ಮದ ಮೇಲೆ, ಇದೆಲ್ಲಾನು ನೀಟಾಗಿ ಮಾಡ್ಕೋಬೇಕು. ಎಲ್ಲ ಲವಣಗಳು ಮತ್ತೆ ತಿರ್ಗಾ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ ನಾವು, ದೇಹಕ್ಕೆ ಬೇಕಾಗಿರುವಂತ ಎಲೆಕ್ಟ್ರೋಲೈಟ್ಸ್ ಅವೆಲ್ಲ ಕೊಟ್ಕೋಬೇಕಂದ್ರೆ ಈ ಕೋಕೋನಟ್ ವಾಟರ್ ದಯವಿಟ್ಟು ಸೇವನೆ ಮಾಡಿ. ಸೊ ಖಂಡಿತವಾಗಿ ತುಂಬಾ ಚೆನ್ನಾಗಿ ನಿಮ್ಗೆ ಆರೋಗ್ಯ ಕಾಪಾಡ್ಕೋಬಹುದು. ಸೊ ಯಾವುದೇ ತುಂಬಾ ಹೆಚ್ಚು ಲವಣಗಳು, ಪೊಟ್ಯಾಷಿಯಮು ಇಂಥದೆಲ್ಲ, ಪೊಟ್ಯಾಷಿಯಂ ಆಗ್ಬೋದು, ಮೆಗ್ನೀಷಿಯಂ ಪೊಟ್ಯಾಷಿಯಂ ಹೆಚ್ಚಾಗಿ ಈ ಕೋಕೋನಟ್ ವಾಟರ್ ಇಂದ ನಮ್ಮ ದೇಹಕ್ಕೆ ಸಿಗತ್ತೆ. ದಯವಿಟ್ಟು ಇದು ಪಾಲನೆ ಮಾಡಿ, ಹೆಚ್ಚಾಗಿ ತಗೊಳ್ಳಿ ಖಂಡಿತವಾಗಿ. ನೀರು ಅನ್ನೋದು ಬಹಳ ಇಂಪಾರ್ಟೆಂಟ್. ನೀರು ಅನ್ನೋದು ಈಗ ಹೇಳಿದೆ, ನೀರು ಅನ್ನೋದು ನೀವು ಮಣ್ಣಿನ ಪಾತ್ರದ ನೀರು ತಗೊಳ್ಳಿ, ತಾಮ್ರದ ಪಾತ್ರದ ನೀರು ತಗೊಳ್ಳಿ ಅಲ್ವಾ, ಮತ್ತೆ ಚಾರ್ಜ್ ವಾಟರ್ ಅದನ್ನು ತಗೊಂತಾ ಇದ್ರೆ ಸೊ ನೀರಾಂಶ ಖಂಡಿತವಾಗಿ ಹೆಚ್ಚಾಗಿರ್ಬೇಕು. ಈ ಬಿಸಿ ಕಾಲದಲ್ಲಿ ನೀರಾಂಶ ಹೆಚ್ಚಾಗಿರ್ಬೇಕು, ಅರ್ಥ ಮಾಡ್ಕೊಳ್ಳಿ. ಸೊ ಅದೊಂದು. ಆಮೇಲೆ ವಾಟರ್ ಮೆಲನ್ ಸ್ನೇಹಿತರೆ, ಕಲಿಂಗರಕಾಯಿ ಇದೆಯೋ ಅದನ್ನು ಅಷ್ಟೇ. ಈ ಪೊಟ್ಯಾಷಿಯಮು ಇದೆಲ್ಲ ಈ ನ್ಯಾಚುರಲ್ ಶುಗರ್ ಅಂತ ಹೇಳ್ಬೋದು. ವಾಟರ್ ಮೆಲನ್ ಏನ್ ಕೊಡುತ್ತೆ ದೇಹಕ್ಕೆ? ನ್ಯಾಚುರಲ್ ಶುಗರ್. ಅದು ಪೊಟ್ಯಾಷಿಯಂ ಅಂತದ್ದು ಹೆಚ್ಚಾಗಿರುತ್ತೆ ವಾಟರ್ ಮೆಲನ್. ನಮ್ಮ ದೇಹಕ್ಕೆ ಆ ಲವಣಗಳೆಲ್ಲ ಬೇಕು ಈ ಬಿಸಿ ಕಾಲದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಸೊ ಅದರ ವಾಟರ್ ಮೆಲನ್ ದಯವಿಟ್ಟು ಪಾಲನೆ ಮಾಡಿ. ವಾಟರ್ ಮೆಲನ್ ತುಂಬಾ ಒಳ್ಳೇದು. ಆಮೇಲೆ 3ನೇ ಪದಾರ್ಥ ಕುಕುಂಬರ್ ಸ್ನೇಹಿತರೆ. ಕುಕುಂಬರ್ ಅಂದ್ರೆ ಸೊ ನಾವು ಕುಕುಂಬರ್ ಅಂತ ಇದೆಯಲ್ಲ, ಸೊ ಈ ಕುಕುಂಬರ್ ಅನ್ನೋದು ಖಂಡಿತವಾಗಿ ಸೇವನೆ ಮಾಡಬೇಕು. ಇದರಲ್ಲಿ ಅಷ್ಟೇ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ. ಸೊ ಈ ಪೊಟ್ಯಾಷಿಯಂ ಅನ್ನು ನಮ್ಗೆ ಹೆಚ್ಚಾಗಿ ಸಿಗತ್ತೆ. ನಮ್ಮ ದೇಹದಲ್ಲಿ ಈ ದ್ರವ ಪದಾರ್ಥಗಳನ್ನು ತಂಪು ದ್ರವ ಪದಾರ್ಥಗಳು ಏನಿದೆಯೋ ಸರಿಯಾದ ನಿಯಂತ್ರಣ ಮಾಡಕ್ಕೆ ಕುಕುಂಬರ್ ಹೆಚ್ಚು ಸಹಾಯ ಮಾಡುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದನ್ನು ದಯವಿಟ್ಟು ಪಾಲನೆ ಮಾಡಿ. ಇನ್ನು ನಮ್ಗೆ ಒಳಗಡೆ ದೇಹದಲ್ಲಿ ಸ್ವಲ್ಪ ಹೆಚ್ಚು ತಂಪಾಗಿದೆ, ಸ್ವಲ್ಪ ಜೀರ್ಣಕೋಶ ಸಂಬಂಧಿತ ಪ್ರಾಬ್ಲಮ್ ಆಗಿದೆ, ಜೀರ್ಣಕೋಶ ಹೆಚ್ಚು ಉಷ್ಣತೆಯಿಂದ ತೊಂದರೆ ಆಗಿದೆ ಅಂದ್ರೆ ಈ ಗುಲ್ಕಂಡ್ ಅನ್ನೋದಿದೆಯಲ್ಲ, ಗುಲ್ಕಂಡ್ ಅನ್ನೋದು ಇದೆಯಲ್ಲ ಅದನ್ನ ತಗೋಬಹುದು. ಅದು ತುಂಬಾ ಸಹಾಯ ಮಾಡುತ್ತೆ ಡೈಜೆಷನ್ಗೂ, ಈ ಉಷ್ಣ ತೆಗಿಯಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಅದು ಒಂದೇ ಅಲ್ಲ, ಇನ್ನು ಸ್ವಲ್ಪ ಇದೆ ನೋಡಿ. ಆಪಿಲ್ ಅಂತ ಇದೆಯಲ್ಲ, ನಮ್ಮ ಆಪಿಲ್ ಏನಿದೆಯೋ ಆಪಿಲ್ ಅಲ್ಲಿ 85% ನೀರಿದೆ ಸ್ನೇಹಿತರೆ. ನೀರು ಹೆಚ್ಚಾಗಿರುವಂತ ಈ ಆಹಾರ ಪದಾರ್ಥ ಸೇವನೆ ಮಾಡ್ಬೇಕು. ಆಪಿಲ್ ಒಳ್ಳೆದೆ. ಮತ್ತೆ ಪೈನಾಪಿಲ್ ಅಲ್ಲಿ 86% ನೀರಿರುತ್ತೆ ಸ್ನೇಹಿತರೆ. ಈ ತರ ಮೆಲಾನ್ ಅಂದ್ರೆ ಈ ಕರಬೂಜ ಅಂತ ಇರ್ತದೆ, ಅದನ್ನು ಅಷ್ಟೇ. ಈ ಬಿಸಿ ಕಾಲದಲ್ಲಿ ಏನು ನಿಮ್ಗೆ ಹಣ್ಣುಗಳು ಸಿಗುತ್ತೋ ಅದೆಲ್ಲ ಒಳ್ಳೆದೆ ಅಲ್ವಾ. ಈ ಮಾವಿನಣ್ಣು ಅಷ್ಟೇ, ಅಂದ್ರೆ ಮ್ಯಾಂಗೋ ಅಲ್ಲ ಸ್ನೇಹಿತರೆ, ಅದರಲ್ಲಿ ಹೆಚ್ಚು ನೀರಾಂಶ ಇರುತ್ತೆ. ಈ ಸ್ಟ್ರಾಬೆರ್ರಿ ಆದ್ರೆ 90% ಹೇಳ್ಬೇಕಂದ್ರೆ
ಮತ್ತೆ ಸೊಪ್ಪುಗಳಾದ್ರೆ ನಾನು ಈಗಾಗಲೇ ಹೇಳಿದೆ, ಗ್ರೀನ್ ಜ್ಯೂಸ್ ಕುಡಿದ್ರೆ, ಗ್ರೀನ್ ಜ್ಯೂಸು ನೀವು ಸೇವನೆ ಮಾಡಿದ್ರೆ ಖಂಡಿತವಾಗಿ ಅದು ಸ್ವಲ್ಪ ಜೇನುತುಪ್ಪ ಹಾಕೊಂಡು ಈ ಗ್ರೀನ್ ಜ್ಯೂಸ್ ಕುಡಿದ್ರೆ ನಮ್ಮ ಒಳಗಡೆ ಉಷ್ಣತೆ ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿದ್ವಿ ಅಲ್ವಾ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದು ಇಂಪಾರ್ಟೆಂಟ್. ಮತ್ತೆ ಟೊಮೊಟೊದಲ್ಲಿ 91% ಇದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಕ್ಯಾಬೇಜಲ್ಲಿ 90% ವಾಟರ್ ಇದೆ. ಸೊ ಈ ತರ ಮಾಡ್ಕೊಳ್ಳುವಾಗ ಸೊ ಖಂಡಿತವಾಗಿ ನಮಗೆ ಆರೋಗ್ಯ ತುಂಬಾ ಚೆನ್ನಾಗಾಗ್ತದೆ. ಆಮೇಲೆ ಅಲೋವೆರಾ ಜ್ಯೂಸ್ನು ಕುಡಿಯಬಹುದು ಸ್ನೇಹಿತರೆ. ಅಲೋವೆರಾ ಜ್ಯೂಸನ್ನು ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಈ ಬಿಸಿಲು ಕಾಲದಲ್ಲಿ. ಮತ್ತೆ ಅಂದ್ರೆ ದಾನಿಮ್ಮ ಅಂತ ಹೇಳ್ತೀವಲ್ಲ, ಪೊಮಗ್ರಾನೇಟ್ ಈ ಪೊಮಗ್ರಾನೇಟ್ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನು ನಾವು ಆ ರಸ ಕುಡಿಯಬಹುದು, ಇಲ್ಲಾಂದ್ರೆ ದಾನಿಮ್ಮ ಡೈರೆಕ್ಟ್ ಆಗಿ ತಗೋಬಹುದು ಸ್ನೇಹಿತರೆ. ಸೊ ಇದೆಲ್ಲ ಮಾಡ್ಕೊಳ್ಳಿ, ಆರಾಮಾಗಿ ಒಳ್ಳೆ ಧ್ಯಾನ ಮಾಡ್ಕೊಳ್ಳಿ, ಆರೋಗ್ಯವಂತವಾಗಿರಿ. ಅಂದ್ರೆ ಮನಸ್ಪೂರ್ವಕವಾಗಿ ಯಾವುದೇ ಗೊಂದಲಗಳು ಹೆಚ್ಚು ಇದೆಲ್ಲ ಇಟ್ಕೋಬಾರ್ದು ಈ ಉಷ್ಣ ಕಾಲದಲ್ಲಿ. ಅವಾಗ ನಿಮ್ಮ ಆರೋಗ್ಯವನ್ನು ಸೊ ಅದ್ಭುತವಾಗಿ ಕಾಪಾಡ್ಕೋಬಹುದು, ಯಾವುದೇ ತೊಂದರೆಗಳು ಬರಲ್ಲ ದೇಹಕ್ಕೆ, ಮನಸ್ಸಿಗೆ, ಅನಾರೋಗ್ಯ ಅನ್ನೋದು ಯಾವುದು ಬರಲ್ಲ ಸ್ನೇಹಿತರೆ. ಇದು ಇವತ್ತಿನ ಮನೆ ಮದ್ದು ಆಗಿ ನಾವು ತಿಳ್ಕೊಂತ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ತೆ.